ಮೇಡಮ್ ಹೇಳ್ರಿ, ಯಾಕೆ ಅಡಿಗೆ ಮಾಡಕ್ಕೆ ರಸ್ತೆ ನೋಡ್ರಿ ಏನ್ ಮಾಡೋದ್ರಿ, ನಮ್ ಭಾರತ ಸರ್ಕಾರದಾಗ ಬಿಜೆಪಿ ಸರ್ಕಾರ ಏನ್ ಮಾಡೈತಂದ್ರ ಬಡವ್ರ ಹೊಟ್ಟೆ ಮೇಲೆ ಹೊಡಿಯುವಂತ ಕೆಲಸ ಮಾಡತೈತಿ. ದಿನದಿಂದ ದಿನಕ್ಕ ಸಿಲಿಂಡರ್ ರೇಟ್ ಏರ್ಸ್ಕೊಂತ ಹೊಂಟೈತಿ. ಹಂಗಾಗಿ ನಾವ್ ಇವತ್ತ ರೋಡ್ ಮ್ಯಾಕ್ ಕುಂತ ಎಲ್ಲಾ ಮಹಿಳೆಯರು ನೋಡ್ರಿ, ಎಲ್ಲಾ ಜನಸಾಮಾನ್ಯರು ಬಡ ಮಹಿಳೆಯರು ಇವತ್ ನಾವ್ ರೋಡ್ ಮ್ಯಾಕ್ ಕುಂತರು ಒಲಿ ಹಚ್ಚಿ ಚಾ ಮಾಡಿ ಎಲ್ಲಾ ಕುಡಿಯಾಕತ್ತೇವ್ರಿ. ಯಾಕಂದ್ರ ಈಗ ಸಿಲಿಂಡರ್ ರೇಟ್ ದಿನದಿಂದ ದಿನಕ್ಕೆ ಈಗ ಮೊನ್ನೆ ಮತ್ತ್ 26 ರೂಪಾಯಿ ಜಾಸ್ತಿ ಮಾಡ್ಯಾರ ಅಂತ ಹೇಳಿ ಆಗೇತ್ರಿ. ಈಗೆಲ್ಲಾ ಸೇರಿ 950 ರೂಪಾಯಿ ಕೊಡ್ದಾಗೈತ್ರಿ. ಈಗ ಏನಂದ್ರ ದಿನಗೂಲಿ ಕೆಲಸ ಮಾಡೋ ಹೆಣ್ಮಕ್ಳು ಇರ್ತಾರ, ಅವ್ರು ಮುಂಜಾನೆಯಿಂದ ಸಂಜೆ ಮಟ್ಟ ದುಡ್ದು ಸಂಜೆ ಕಡೆ ಬಂದು ಅದೇ ದುಡ್ಡಿನಿಂದ ಹೊಟ್ಟೆ ತುಂಬಿಸ್ಕೊಳ್ಳುವಂತವ್ರು ಇದಾರ. ಇದಂತ ಟೈಮ್ ಒಳಗ್ 1000 ರೂಪಾಯಿ ನಾವ್ ಬರೀ ಸಿಲಿಂಡರ್ ಕೊಟ್ರ ಮತ್ತ ತಿನ್ನೋದೇನ್ರಿ? ಹಂಗಾಗಿ ಅಷ್ಟ ಅಲ್ಲ, ಪ್ರತಿಯೊಂದು ದಿನಸಿ ಸಾಮಾನುಗಳು ತಗೋರಿ, ಅಕ್ಕಿ ಆಯ್ತ, ಪೆಟ್ರೋಲ್, ಡೀಸೆಲ್, ಟೋಟಲ್ ಎಲ್ಲಾ ಏನಿದ್ರು ಪ್ರತಿಯೊಂದು ರೇಟ್ ಅನ್ನು ಈ ಕೇಂದ್ರ ಸರ್ಕಾರ ಎಲ್ಲಾ ಏರ್ಸ್ಕೊಂತ ಹೊಂಟೈತಿ. ಹಂಗಾಗಿ ಬಡವರ ಪರಿಸ್ಥಿತಿ ಬಹಳ ಕೆಟ್ಟಾಗೈತಿ. ಅದಕ್ಕೆ ನಾವ್ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಲಿ ಹಚ್ಚಿ ಇನ್ನು ಮುಂದಿನ ದಿನಗಳೊಳಗೆ ನಾವು ಇದನ್ನ ರೂಢಿ ಮಾಡ್ಕೋಬೇಕಲ್ರಿ. ಇನ್ನು ಸಿಲಿಂಡರ್ ಬರ್ಬರ್ತೆ ಅಂದ್ರೆ ಈ 1000-2000 ಹೋಗ್ಬಿಡ್ತೈತಿ. ಅದಕ್ಕೆ ನಾವ್ ಈಗ ಒಲೆ ಹಚ್ಚಿ ಅಡಿಗೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಕಟ್ಗಿನೂ ಸಿಗಾಕತ್ತಿಲ್ರಿ. ಏನ್ ಪರಿಸ್ಥಿತಿ ಬಹಳ ಗಂಭೀರ ಐತ್ರಿ. ಅದಕ್ಕೆ ನಾವು ಇದು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ಮತ್ತೆ ಮನವಿನೂ ಮಾಡ್ಕೋತೀವಿ, ಸಿಲಿಂಡರ್ ರೇಟ್ ಅನ್ನ ಕಡಿಮೆ ಮಾಡ್ರಿ, ಮತ್ತ ಇದರಿಂದಾಗಿ ಬಡವರಿಗೆ ಬಹಳ ತೊಂದರೆ ಆಗತೈತೆ ಅಂತ ನಾವು ಮನವಿ ಮಾಡ್ತೀವಿ. ನಾವು ಈಗ ನಾವು ಒಂದು ಸಾಂಕೇತಿಕವಾಗಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನದೊಳಗ ದೊಡ್ಡ ಪ್ರಮಾಣದೊಳಗೆ ನಾವು ಹೋರಾಟ ಮಾಡ್ತೀವಿ, ನಿರಂತರವಾಗಿ ಹೋರಾಟ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.